40 ವರ್ಷಗಳಿಂದ ಸಲ ನಾನು ಉಡುಪಿ ಕೃಷ್ಣನ್ ಟೆಂಪಲ್ ನೋಡಬೇಕು ಅಂತ. ಅದು ಇವತ್ತು ಈ ವಿಶೇಷ ದಿವಸ ಆಗೋದು ನನಗೆ ತುಂಬ ಭಾಳ ಖುಷಿಯಾಗಿದೆ. ಎಲ್ಲ ಕೃಷ್ಣನ್ ಸ್ಕ್ರೀನ್ ಪ್ಲೇ ಅಂತೀನಿ ನಾನು. ಅದು ಬೇರೆ ನಾನು ಇಷ್ಟಪಟ್ಟ ಫ್ರೆಂಡು, ನನಗೆ ದೇವ್ರು ಕೊಟ್ಟಿದ್ದ ಫ್ರೆಂಡು ನಮ್ಮ ರಿಷಬ್ ಅವ್ರ ಜೊತೆಯಲ್ಲಿ ಬರೆದು, ಪ್ರಶಾಂತ್ ನೀಲ್ ನಮ್ಮ ಡೈರೆಕ್ಟರ್ ಜೊತೆಯಲ್ಲಿ ಬರೆದು ಇನ್ನೂ ಭಾಳ ಖುಷಿಯಾಗಿದೆ. ಎಲ್ಲ ಅರೇಂಜ್ ಮಾಡಿದ್ದಕ್ಕೆ ಎಲ್ಲರಿಗೆ ನಾನು ಥ್ಯಾಂಕ್ಸ್. ಹೌದು, ನಮ್ಮಮ್ಮ ಇಂದ ರೀಜನ್, ಈ ರೀಜನ್ಗೆ ಎಲ್ಲ ಹುಟ್ಟಿದೆ ಅಲ್ಲಿ, ಬಟ್ ಅವ್ರ ಆನ್ಸೆಸ್ಟರ್ಸ್ ಎಲ್ಲರೂ ಮನಸ್ಸಾಂತವಾಗಿದೆ. ಸರ್ವ ಜನ ಸುಖಿನೋ ಭವಂತು, ಅದೇ ಬೇಡ್ಕೊಂಡಿದ್ದೆ ನಾನು. ಊಟ ಹೇಗೆ ಅನಿಸ್ತು ಸರ್? ಎಲ್ಲ ಉಡುಪಿ ಹೋಟೆಲ್ ಎಲ್ಲ ಕಡೆ ನೋಡಿರ್ತೀರಿ, ಉಡುಪಿಲಿ ಬಂದು ಊಟ ಮಾಡಿದ್ರಿ? ಇಲ್ಲ, ನಾನು ಮನೇಲಿ ಊಟ ಮಾಡಿದ್ದು ಉಡುಪಿ ಊಟ. ಸೊ ಈ ಥರ ಊಟನೇ ನಾನು ಊಟ ಮಾಡೋದು. ರಿಷಬ್ ನೆಕ್ಸ್ಟ್ ಫಿಲ್ಮ್ ಬಗ್ಗೆ ಏನು ಎಕ್ಸ್ಪೆಕ್ಟೇಷನ್ ನಿಮ್ಮದು? ನಮ್ಮೆಲ್ಲ ತುಂಬ ಕ್ಯೂರಿಯಾಸಿಟಿ. ರಿಷಬ್ ಅವ್ರದ್ದು ನೆಕ್ಸ್ಟ್ ಫಿಲ್ಮ್ ಏನು ನಿಮಗೆಲ್ಲ ಗೊತ್ತಲ್ಲ ಏನಾಗ್ತಿದೆ ಅದು. ಆ್ಯಂಡ್ ಮೇನ್ಲಿ ಅವ್ರಿಗೆ ನ್ಯಾಷನಲ್ ಅವಾರ್ಡ್ ಬಂದಿದೆ, ಅದು ಭಾಳ ಖುಷಿಯಾಗಿದೆ ನನಗೆ. ವೆರಿ ವರ್ದಿ ಅವಾರ್ಡ್ ಟು ಅ ವರ್ದಿ ಆ್ಯಕ್ಟರ್. ನೆಕ್ಸ್ಟ್ ಸರ್ ಏನು ಕಾರ್ಯಕ್ರಮ ಇದೆ? ಟೆಂಪಲ್ ಬೇರೆ ಎಲ್ಲ ಹೋಗ್ತಾ ಇದ್ದೀರಾ? ಆ ಲಿಸ್ಟ್ ಹೇಳೋಕ್ಕಾಗಲ್ಲ. ನೀವು ಅವಾರ್ಡ್ ಫಂಕ್ಷನಲ್ಲಿ ಮಾತಾಡಿದ್ದು ಕೇಳಿದ್ದೇವೆ. ಸೊ ಯಾವತ್ತೂ ಒಂದು ಅಣ್ಣ ತಮ್ಮಂದ್ರದ್ದು ಒಂದು ಕನೆಕ್ಷನ್ ಥರ ಫೀಲ್ ಆಗೋದು. ಅವರು ನಮ್ಮ ಊರವ್ರು ಅನ್ನೋ ಒಂದು ಫೀಲಿಂಗ್, ಯಾವತ್ತು ಅವರು ಆಂಧ್ರದವ್ರನ್ನೂ ಫೀಲೇ ಇರಲಿಲ್ಲ ನನಗೆ. ಸೊ ಭಾಳ ಟೈಮ್ ಆದಮೇಲೆ ಮೀಟ್ ಮಾಡುವಂಥ ಒಂದು ಅವಕಾಶ ಸಿಕ್ತು. ರೀಸೆಂಟ್ಲಿ ನನಗೆ ಹಿಂಗೆ ಬರಬೇಕು ಅಂತ ಹೇಳಿದ್ರು. ಸೊ ಭಾಳ ಖುಷಿ ಆಯಿತು. ನಾನು ಈ ಕಡೆನೇ ಇದ್ದೆ, ನನಗೂ ಮೊನ್ನೆ ಬರಬೇಕಾಗಿತ್ತು, ನಾನು ಅಷ್ಟಮಿಗೆ ಬರೋಕ್ಕಾಗಲಿಲ್ಲ. ಸೊ ಒಟ್ಟಿಗೆ ಒಂದು ದೇವರ ದರ್ಶನ ಒಂದು ಮಾಡೋಂಥ ಒಂದು ಅವಕಾಶ. ಇವ್ರ ಜೊತೆಗೆ ನಾನು ಇಲ್ಲಿ ಬರ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಸೊ ತುಂಬ ಖುಷಿ ಆಯಿತು. ಪ್ರಸಾದ ಎಲ್ಲ ಊಟ ಮಾಡ್ಕೊಂಡು ಹೊರಟು ನೋಡೋಣ, ಅದರಲ್ಲಿ ಲಿಸ್ಟ್ ಹೇಳಬಾರ್ದು. ಗುಟ್ಟಾಗಿರಲಿ ಅಂತ ನಡೀತಾ. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.